ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ನಮಸ್ಕಾರ, ನಾನು ಅಂಜಲಿ ರಾಮಣ್ಣ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಸಂಚಾರಿ ಸರಣಿಯಲ್ಲಿ ನನ್ನ ಪ್ರವಾಸದ ಅನುಭವಗಳನ್ನು ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ. ನಾನು 27 ದೇಶಗಳನ್ನು ನೋಡಿ ಭಾರತವನ್ನು ಹೆಚ್ಚಾಗಿ ಸುತ್ತಾಡಿರೋದ್ರಿಂದ ನನ್ನ ಅನುಭವದ ಆಧಾರದ ಮೇಲೆ ವೀಕ್ಷಕರಿಗೆ ಒಂದಷ್ಟು ಟಿಪ್ಸ್, ಅವರು ಯಾರು ಪ್ರವಾಸವನ್ನು ಇಷ್ಟಪಡುವ ವೀಕ್ಷಕರಿಗೆ ಒಂದಷ್ಟು ಟಿಪ್ಸ್ ಕೊಡಬೇಕು ಅಂತ ಕೂತಿದ್ದೀನಿ. ಮೊದಲನೇದಾಗಿ ನಾನು ಹೇಳೋದು ಭಾಷೆ ಬಗ್ಗೆ. ನಾವು ವಿದೇಶಗಳಿಗೆ ಹೋದಾಗ ಬಳಸುವ ಭಾಷೆ ಬಗ್ಗೆ ನಾವು ಹೇಗಿರಬೇಕು ಅಂತ. ಅದಕ್ಕೆ ಒಂದು ಚಿಕ್ಕ ಅನುಭವ ಅಂದರೆ, ಗ್ರೀಸ್ ದೇಶದ ಸ್ಯಾಂಟೋರಿನಿ ದ್ವೀಪಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಉತ್ಖನನ ನಡೀತಾ ಇರತಕ್ಕಂತಹ ಜಾಗಕ್ಕೆ ನಮ್ಮನ್ನು ಗೈಡ್ ಜೊತೆ ಹೋಗಿದ್ದೆ. ನನ್ನ ಗೈಡ್ ಬಹಳ ಸುಂದರವಾದ, ಎತ್ತರ ಗಾತ್ರವಿದ್ದ ಬಹಳ ಸುಂದರವಾದ ಹೆಣ್ಣುಮಗಳಿದ್ಲು, ಗ್ರೀಸ್ ದೇಶದ ಹೆಣ್ಣುಮಗಳು. ನಾವು ಆ ಉತ್ಖನನದ ಸೈಟ್ ಒಳಗೆ ಹೋಗುವಾಗ ನನ್ನ ಕಿವಿಗೆ ಕನ್ನಡ ಭಾಷೆ ಬಿತ್ತು. 4 ಜನ ಕನ್ನಡದ ಯುವಕರು ಕನ್ನಡದಲ್ಲಿ ನನ್ನ ಮಾರ್ಗದರ್ಶಕಿಯಾದ ಹೆಣ್ಣುಮಗಳ ಬಗ್ಗೆ ಬಹಳ ಅಶ್ಲೀಲ ಮತ್ತು ಅಸಭ್ಯ ಎನಿಸುವಂತಹ ಪದಗಳಿಂದ ಕಾಮೆಂಟನ್ನು ಅವರವ್ರೊಳಗೆ, ಆಕೆಗೆ ಅಂತ ಡೈರೆಕ್ಟಾಗಿ ಏನು ಮಾಡ್ತಾ ಇರಲಿಲ್ಲ, ಬಟ್ ಅವರವ್ರೊಳಗೆ ಹೇಳ್ಕೊಳ್ತಾ ಇದ್ರು. ಅದು ನನಗೆ ಬಹಳ ಮುಜುಗರವನ್ನು ಉಂಟು ಮಾಡ್ತು. ಜೊತೆಗೆ ನನ್ನ ಜನ ಹೀಗೆ ಮಾಡಿದ್ರಲ್ಲ, ಹೀಗೆ ಮಾತಾಡಿದ್ರಲ್ಲ ಅನ್ನುವ ಒಂದು ನೋವು ಕೂಡ ಕೊಡ್ತು. ಅದರಿಂದ ನಾವು ಎಲ್ಲೇ ಹೋದರೂ ನಮ್ಮ ಭಾಷೆ ಬೇರೆಯವರಿಗೆ ಗೊತ್ತಿರುವುದಿಲ್ಲ ಅನ್ನುವ ಒಂದು, ಅದನ್ನು ನಾನು ಮೂಢನಂಬಿಕೆ ಅಂತ ಕರಿತೀನಿ. ಈಗ ಪ್ರಪಂಚ ಬಹಳಷ್ಟು ಚಿಕ್ಕದಾಗಿದೆ, ನಮ್ಮ ಭಾಷೆಯನ್ನು ಬಲ್ಲವರೂ ಅಲ್ಲಿರ್ತಾರೆ. ಹಾಗಾಗಿ ಅನಾವಶ್ಯಕವಾಗಿ ನಮ್ಮ ಭಾಷೆ ಯಾರಿಗೂ ಗೊತ್ತಿಲ್ಲ ಅಂತ ಏನೇನೋ ಮಾತಾಡುವುದು, ಅಸಭ್ಯವಾಗಿ ಅಶ್ಲೀಲವಾಗಿ ವರ್ತಿಸೋದನ್ನು ತಪ್ಪಿಸಬೇಕು. ಸಭ್ಯವಾಗಿ ನಡ್ಕೊಳ್ಳುವಂಥ ಒಂದು ಸಂಸ್ಕೃತಿಯನ್ನು ಪ್ರವಾಸವನ್ನು ಇಷ್ಟಪಡೋರು, ಪ್ರವಾಸಕ್ಕೆ ಹೋಗೋರು ಬೆಳೆಸ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಟಿಪ್. ನಾವು ಯುರೋಪ್ ದೇಶಗಳಿಗೆ ಹೋದಾಗ ಅಥವಾ ಪ್ರಪಂಚದ ಯಾವುದೇ ದೇಶಗಳಿಗೆ ಹೋದಾಗ ಮುದ್ದಾದ ಮಕ್ಕಳನ್ನು ಪ್ರಾಮ್ನಲ್ಲಿ ಕರ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತೀವಿ. ನಮಗೆ ಒಂದು ಚಟ ಇದೆ, ಏನು ಚೆನ್ನಾಗಿ ಕಂಡ್ರೂ ಅದರದ್ದು ಫೋಟೋ ತೆಗಿಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಡ್ಬೇಕು. ಈಗ ಮುಂಚೆ ಫೋಟೋ ತೆಗೆದುಬಿಡಬೇಕು ಅನ್ನೋ ಒಂದು ಹುಚ್ಚು. ಆದರೆ ಬಹುಪಾಲು ದೇಶಗಳಲ್ಲಿ ಅವರ ಪರ್ಮಿಷನ್ ಇಲ್ಲದೆ ಫೋಟೋ ತೆಗೆಯೋದನ್ನು ಅವರು ಇಷ್ಟಪಡುವುದಿಲ್ಲ ಮತ್ತು ಅದನ್ನು ಅಸಭ್ಯ ನಡವಳಿಕೆ ಅಂದ್ಕೊಳ್ತಾರೆ. ಹಾಗಾಗಿ ಚೆನ್ನಾಗಿರೋದನ್ನೆಲ್ಲ ಫೋಟೋ ತೆಗಿಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕು ಅನ್ನುವ ಒಂದು ಮನೋಭಾವವನ್ನು ಪ್ರವಾಸಿಗ ಖಂಡಿತವಾಗ್ಲೂ ದೂರ ಇಡಬೇಕು. ಹಾಗೆ ಫೋಟೋ ತೆಗೆಯುವಂಥ ತುಂಬ ವಿಶೇಷವಾದ ಯಾವುದಾದ್ರೂ ಒಂದು ಸಂದರ್ಭ ಇದ್ದರೆ ಅಲ್ಲಿರುವವರ ಪರ್ಮಿಷನ್ ತಗೊಂಡು ಫೋಟೋ ತಗೊಳ್ಬೇಕು. ಮತ್ತು ಆ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಾಕ್ತಿದ್ದೀವಿ ಅಂತ ಅವರಿಗೆ ಹೇಳಬೇಕು. ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಹಂಚ್ಕೊಳ್ಬೇಕು ಅನ್ನೋದು ಇನ್ನೊಂದು ಟಿಪ್ಪು. ಯಾಕೆಂದರೆ ಅದು ಬಹುಪಾಲು ವಿಷಯಗಳಲ್ಲಿ, ಮಕ್ಕಳ ಹಕ್ಕುಗಳ ವಿಷಯಕ್ಕೆ ಬಂದಾಗ ನಾವು ಯಾವ ದೇಶದ ಮಗುವಿನ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡು ಅದು ದುರ್ಬಳಕೆಯಾದರೆ ಅದರ ಆರೋಪಿ ನಾವು ಆಗ್ತೀವಿ. ಹಾಗಾಗಿ ಇಂತಹ ಒಂದು ಅನಾವಶ್ಯಕವಾದ ಚಟದಿಂದ ಪ್ರವಾಸಿ ದೂರ ಇರಬೇಕು ಅಂತ ನನ್ನ ಮತ್ತೊಂದು ಟಿಪ್. ಒಮ್ಮೆ ಸ್ವಿಟ್ಜರ್ಲೆಂಡ್ನಲ್ಲಿ ಹೀಗೆ ರೈಲು ಪ್ರವಾಸ ಮಾಡುವಾಗ ನನಗೆ ಶೌಚಾಲಯವನ್ನು ಉಪಯೋಗಿಸುವಂಥ ಸಂದರ್ಭ ಎದುರಾಯಿತು. ನಾನು ನನ್ನ ಸೀಟ್ನಿಂದ ಎದ್ದು ಹೋದಾಗ ಎದುರು ಬದರು ಇದ್ದಂತಹ 2 ಶೌಚಾಲಯಗಳು ಇದ್ದವು. ಅಲ್ಲಿ ಒಬ್ಬಾತ ಕೂಡ ನಿಂತಿದ್ದರು. ನಾನು ಒಂದು ಶೌಚಾಲಯದ ಬಟನ್ನ ಪ್ರೆಸ್ ಮಾಡಿ ಒಳಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟಾಗ ಆತ ಬೇಗ ಬಂದು ಆ ಬಾಗಿಲನ್ನು ಭದ್ರವಾಗಿ ಹಿಡಿದು ಅದರ ವಿರುದ್ಧ ದಿಕ್ಕಿನಲ್ಲಿ ಇದ್ದ ಆ ಕಡೆ ಇದ್ದಂತಹ ಶೌಚಾಲಯವನ್ನು ತೋರಿಸಿ, ಯು ಇಂಡಿಯನ್, ಗೋ ದೇರ್ ಅಂತ ಹೇಳಿದರು. ನಾನು ಏನೋ ಇಂಡಿಯನ್ ಕಮೋಡ್ ಬಗ್ಗೆ ಹೇಳ್ತಾ ಇದ್ದಾರೇನೋ, ಅದ್ರ ಬಗ್ಗೆ ಯಾಕೆ ಮಾತು ಅಂದ್ಕೊಂಡು ಸೀದಾ ಆ ಶೌಚಾಲಯದ ಒಳಗೆ ಹೋದಾಗ ಅದು ತುಂಬ ಗಲೀಜಾಗಿತ್ತು. ಈಗಂತೂ ನಮ್ಮ ಬಸ್ ಸ್ಟ್ಯಾಂಡ್ಗಳಲ್ಲೂ ಶೌಚಾಲಯಗಳನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಅದಕ್ಕೂ ಮೀರಿ ಒಂಥರ ತುಂಬ ಅಗಾಧವಾಗಿ ಅಪರಿಮಿತವಾದ ಗಲೀಜು ಅಲ್ಲಿತ್ತು. ಒಳಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ತಕ್ಷಣ ಬಾಗಿಲು ಹಾಕ್ಬಿಟ್ಟು ಅವರಿಗೆ ಇಂಗ್ಲೀಷ್ನಲ್ಲಿ ಹೇಳಿದೆ, ಅದು ತುಂಬ ಗಲೀಜಾಗಿದೆ, ನಾನು ಈ ಶೌಚಾಲಯವನ್ನು ಬಳಸಬಹುದಾ ಅಂತ. ಅದಕ್ಕೆ ಆತ ಹೇಳಿದ್ರು, ಇಂಡಿಯನ್ಸೇ ಅದನ್ನು ಗಲೀಜು ಮಾಡಿರೋದು, ಹಾಗಾಗಿ ಇಂಡಿಯನ್ಸ್ ಎಲ್ಲ ಅದನ್ನು ಬಳಸಿ ಅಂತ. ಈ ಥರ ಎಷ್ಟೋ ಘಟನೆಗಳು ನಮಗೆ ಎದುರಾಗಿರುತ್ತೆ. ನಾನು ಏನು ಹೇಳಿ ಬಯಸ್ತೀನಿ ಅಂತಂದರೆ, ನಮಗೆ ಏನು ತಿಳಿದಿಲ್ಲವೋ, ಈಗ ಟೆಕ್ನಾಲಜಿಯನ್ನು, ಈಗ ಆ ಒಂದು ಕಮೋಡಿ ಉಪಯೋಗಿಸುವಂತಹ ವಿಧಾನ ಇರಬಹುದು, ತಿಳಿದೇ ಇರೋದನ್ನು
ಕೇಳಿದರೆ ಜಗತ್ತಿನ ಎಲ್ಲ ಜನರು ಮಾತನಾಡಿದರೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಅದು ಬಿಟ್ಟು ಶೌಚಾಲಯವನ್ನು ಬಳಸುವಾಗ ಗಲೀಜು ರೀತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಎಷ್ಟೋ ಸಲ ಒಮ್ಮೊಮ್ಮೆ ಕಮೋಡಿಗೆ ಹ್ಯಾಂಡಲ್ ಇರುತ್ತೆ, ಒಮ್ಮೊಮ್ಮೆ ಬಟನ್ ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಹಾಗೆ ಬಿಟ್ಟು ಬರುವಂತಹ ಕೆಲಸ ಮಾಡದೆ ಶುಚಿಯಾಗಿ ಇಡುವಂತಹ ಒಂದು ಅಭ್ಯಾಸವನ್ನು ಪ್ರವಾಸಿ ಕಾನ್ಷಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ಬೆಳೆಸ್ಕೊಳ್ಬೇಕು. ಹೋದಲ್ಲೆಲ್ಲ ನಾವು ಇದೊಂದು ಪ್ರಜ್ಞೆನ ಇಟ್ಕೊಂಡು ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ಜನಗಳನ್ನು ಕೇಳಿ ಅದರಂತೆ ನಾವು ನಡ್ಕೊಂಡ್ರೆ ನಮಗೂ ಮತ್ತು ನಮ್ಮ ದೇಶಕ್ಕೂ ಮರ್ಯಾದೆ ಇರುತ್ತೆ. ಗ್ರೀಸ್ ದೇಶದ ಮೈಕೊನಸ್ ಅನ್ನುವ ಒಂದು ದ್ವೀಪಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಬೋರ್ಡ್ ನನ್ನ ಗಮನ ಸೆಳೀತು. ಏನಂದರೆ, ಇಟ್ಸ್ ಹಾಲಿಡೇ ಫಾರ್ ಯು ಬಟ್ ಇಟ್ಸ್ ಹೋಮ್ ಫಾರ್ ಅಸ್, ರೆಸ್ಪೆಕ್ಟ್ ಅಂತ ಆ ಬೋರ್ಡಲ್ಲಿ ಬರೆದಿತ್ತು. ಎಷ್ಟೊಂದು ಆಳವಾದ ಅರ್ಥನ ನನಗೆ ಅದು ಕೊಡ್ತು ಅಂದರೆ, ನಾವು ಟೂರಿಸ್ಟ್ಗಳಾಗಿ ಹೋಗಿ ಚೆಲ್ಲಾಪಿಲ್ಲಿ ಸಾಮಾನುಗಳನ್ನು ಹರಡೋದು, ಕಿರ್ಚ್ಕೊಂಡು, ಅದರಲ್ಲೂ ಭಾರತೀಯರು ಎಲ್ಲದರಲ್ಲೂ ನಾವು ತುಂಬ ಭಾವಪೂರ್ಣರು, ಲೌಡ್ ಅನ್ನೋದನ್ನು ಹೆಸರು ಪಡ್ಕೊಂಡಿದ್ದೀವಿ ಮತ್ತು ಅದ್ರ ಬಗ್ಗೆ ಹೆಮ್ಮೆ ಪಡ್ತೀವಿ. ಅದು ತುಂಬ ದುರದೃಷ್ಟಕರ. ಅಲ್ಲಿ ಹೋಗಿ ಜೋರಾಗಿ ಕಿರ್ಚೋದು, ಅರ್ಚ್ಕೊಂಡು ಮಾತಾಡೋದು, ಗುಂಪುಗಳಲ್ಲಿ ಕೆಟ್ಟದಾಗಿ ನಗುವುದು, ಹೀಗೆಲ್ಲ ಮಾಡೋ ಭಾರತೀಯರ ಗುಂಪುಗಳನ್ನು ನಾನು ಕಂಡಿದ್ದೇನೆ. ಅದು ಮಾಡಬಾರದು. ನಾವು ಹೋಗುವ ಜಾಗ ಅಲ್ಲಿಯ ಜನಕ್ಕೆ ಅದು ಅವರ ಮನೆ. ಈಗ ನಮ್ಮ ಮನೆಯ ಸುತ್ತ ಯಾರಾದರೂ ಬಂದು ಗಲಾಟೆ ಮಾಡಿದರೆ ತಕ್ಷಣ ನಾವು ಹೇಗೆ ಓಡಿಸ್ತೀವಿ, ಆದರೆ ಅವ್ರು ಹಾಗೆ ಓಡಿಸೋದಿಲ್ಲ. ನಾವು ಪ್ರವಾಸಿಗರನ್ನು ಮರ್ಯಾದೆಯಿಂದ ನೋಡ್ಕೊಳ್ತಾರೆ. ಹಾಗಾಗಿ ನಮ್ಮ ಮರ್ಯಾದೆ ನಮ್ಮ ಕೈಯಲ್ಲಿರುತ್ತೆ. ದಯವಿಟ್ಟು ಸಭ್ಯರಾಗಿ ನಡ್ಕೊಳ್ಬೇಕು. ಎತ್ತರದ ಧ್ವನಿಯಲ್ಲಿ ಮಾತನಾಡುವುದು, ನಗುವುದು ಮತ್ತು ಕಂಡ ಕಡೆ ಕಸ ಹಾಕುವುದನ್ನು ಮಾಡಬಾರ್ದು ಅನ್ನೋದು ನನ್ನ ಮತ್ತೊಂದು ಸಲಹೆ ಆಗಿರುತ್ತೆ. ಮೊನ್ನೆ ನಾನು ಜಪಾನಿಗೆ ಹೋಗಿರುವಾಗ ಅಲ್ಲಿ ಚಹಾ ಸಮಾರಂಭ ಅಂತ ಮಾಡ್ತಾರೆ, ಟೀ ಸೆರೆಮನಿ ಅಂತ. ಅದು ಗೂಗಲ್ ಮಾಡಿದರೆ ಅದು ಏನು ಅಂತ ಗೊತ್ತಾಗುತ್ತೆ. ಜಪಾನಿನ ಸಾಂಸ್ಕೃತಿಕ ಪರಂಪರೆ ಇರುವಂತಹ ಒಂದು ಸಮಾರಂಭ ಅದು. ಅಲ್ಲಿಗೆ ಹೋಗಿದ್ದಾಗ ಅಲ್ಲಿ ನಮ್ಮನ್ನು ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕೆ ಹೇಳ್ತಾರೆ. ಯಾಕೆಂದರೆ ಅವರು ಅದನ್ನು ಮಾಡಿ ತೋರಿಸಿ ನಮಗೂ ಮಾಡುವಂತಹ ಅವಕಾಶವನ್ನು ಕೊಡ್ತಾರೆ. ಆದರೆ ನನ್ನ ಜೊತೆ ಬಂದಿದ್ದಂತಹ ಒಂದು ಭಾರತದ ಯುವ ದಂಪತಿ, ಆಕೆ ಬಹಳ ಒಂದು ಚಿಕ್ಕದಾದ ದಿರಿಸನ್ನು ಧರಿಸಿದ್ಲು. ಯುವತಿ ಅಂದರೆ ವಜ್ರಾಸನ ಹಾಕಿಕೊಂಡಾಗ ಮುಜುಗರವಾಗುವಂತಹ ಒಂದು ಬಟ್ಟೆಯನ್ನು ಹಾಕ್ಕೊಂಡಿದ್ಲು. ಆಕೆ ತುಂಬ ಕಷ್ಟಪಡ್ತಾ ಇದ್ಲು. ಹಾಗೆ ನೋಡಿದ್ರೆ 2,500 ರೂಪಾಯಿಗಳನ್ನು ಕೊಟ್ಟು ಆ ಚಹಾ ಸಮಾರಂಭದ ಟಿಕೆಟ್ ಪಡೆದು ಆಕೆ ಒಳಗೆ ಬಂದಿದ್ಲು. ಆದರೆ ಅಲ್ಲಿ ಸಂಪೂರ್ಣವಾದ ಆನಂದವನ್ನು ಆಕೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೇನು ಮಾಡ್ತೀವಿ, ಪ್ರವಾಸ ಅಂದ ತಕ್ಷಣ ಬಣ್ಣ ಬಣ್ಣದ ಬಟ್ಟೆಗಳನ್ನು ಇಟ್ಕೊಳ್ಳೋದು, ಥರದ ಶೂಸ್ಗಳು, ಅಂದರೆ ಇಲ್ಲಿ ನಾವು ಏನು ಮಾಡಿರಲ್ವೋ ಅದನ್ನೆಲ್ಲ ಸ್ಲೀವ್ಲೆಸ್ ಬಟ್ಟೆಗಳು, ತುಂಬ ಡೀಪ್ ನೆಕ್ ಇರುವ ಬಟ್ಟೆಗಳು, ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕ್ಕೊಂಡು ಅಲ್ಲೆಲ್ಲ ಸಂತೋಷ ಪಡಬೇಕು ಅಂತ ನಾವು ಅಂದ್ಕೊಂಡು ಹೋಗಿರ್ತೀವಿ. ಇದು ತಪ್ಪಲ್ಲ. ಹೊರಗಡೆ ಹೋದಾಗ ನಾವು ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಹೋಗಿರ್ತೀವಿ. ಆದರೆ ನಾವು ಗಮನಿಸಲೇಬೇಕಾದ ಒಂದು ಅಂಶ ಅಂದರೆ, ಈಗ ಜಪಾನಿನ ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದರೆ, ಅಲ್ಲಿ ಬಹುಪಾಲು ಜನ ಮೈ ಭರ್ತಿ ಯಾವ ಒಂದು ಸೀಸನ್ನಲ್ಲೇ ಆಗಲಿ, ಸೆಕೆಗಾಲದಲ್ಲೂ ಸಹ ಮೈ ಭರ್ತಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಏನು ವುಲ್ಲನ್ ಸ್ವೆಟರೇ ಹಾಕ್ಕೋಬೇಕು ಅಂತಿಲ್ಲ. ಒಂದು ಚಿಕ್ಕ ಚಿಕ್ಕ ಚಡ್ಡಿಗಳ ಥರ ಹಾಕ್ಕೊಳ್ಳೋದಾಗಲಿ, ಕಾಲು ಭಾಗವನ್ನು ಸಂಪೂರ್ಣ ತೋರಿಸೋದಾಗಲಿ, ಸ್ಲೀವ್ಲೆಸ್ ಹಾಕ್ಕೊಳ್ಳೋದಾಗಲಿ, ಇದು ಇಡೀ ಜಪಾನಲ್ಲಿ ನನಗೆ ಜಪಾನಿಯರು ಹಾಕ್ಕೊಂಡಿದ್ದಂತೆ ಕಾಣಲಿಲ್ಲ. ಹಾಗಾಗಿ ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಜನರ ಜೊತೆ ಬೆರೆಯುವಂತಹ, ಅಲ್ಲಿಗೆ ಸಾಂದರ್ಭಿಕವಾಗಿರಲಿ ನಮ್ಮ ದಿರಿಸು ಅನ್ನೋದು ನನ್ನ ಮತ್ತೊಂದು ಟಿಪ್ ಆಗಿದೆ. ನಮಗೆ ಇಷ್ಟ ಅಂದ್ಬಿಟ್ಟು ಯಾವುದ್ಯಾವುದೋ ಥರ ಗಾಢ ಬಣ್ಣದ ಬಟ್ಟೆಗಳು ಹಾಕ್ಕೊಳ್ಳೋದು ಅಥವಾ ಏನೋ ಸ್ವಲ್ಪ ಏನು ಸರಿ ಇಲ್ಲ, ಮುಜುಗರ ತರುವಂತಹ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಮಾಡದೆ ಅಲ್ಲಿಗೆ ಸರಿ ಹೋಗುವಂತಹ, ಎಲ್ಲರಿಗೂ ಹೊಂದುವಂತಹ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಮತ್ತೊಂದು ಟಿಪ್. ಸಾಧಾರಣವಾಗಿ ಪ್ರವಾಸಕ್ಕೆ ಹೋಗಬೇಕು ಅಂದಾಗ ಗೂಗಲ್ ಬರುವ ಮೊದಲಿನ ಕಾಲದಿಂದಲೂ ಪ್ರವಾಸ ಮಾಡ್ತಾ ಇರೋದ್ರಿಂದ ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ. ನನಗೆ ಆಸಕ್ತಿಯುತವಾದ ಕ್ಷೇತ್ರ ಅಂದರೆ, ಯಾವುದೇ ದೇಶಕ್ಕೆ ಹೋದರೂ ಅಥವಾ ರಾಜ್ಯಗಳಿಗೆ, ನಮ್ಮ ಭಾರತ ದೇಶದೊಳಗೆ ರಾಜ್ಯಗಳಿಗೆ ಹೋದರೂ ಅಲ್ಲಿನ ಪೊಲೀಸರನ್ನು ಮಾತಾಡಿಸೋದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋದು, ಮಹಿಳೆ ಮತ್ತು ಮಕ್ಕಳ ಒಂದು ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳೋದು, ಇದೆಲ್ಲ ನನಗೆ ಬಹಳ ಆಸಕ್ತಿ ಇರುವಂಥ ಕ್ಷೇತ್ರ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಮೊದಲನೇ ರಿಸರ್ಚ್ ಮಾಡಿಕೊಂಡು ಆ ಫೀಲ್ಡಿನಲ್ಲಿ ಸಾಧಕರು ಯಾರಿದ್ದಾರೆ ಆ ದೇಶದಲ್ಲಿ, ನಾ ಹೋಗ್ತಾ ಇರ್ತಕ್ಕಂತಹ ಜಾಗದಲ್ಲಿ ಅಂತ ಎಲ್ಲ ನೋಡಿಕೊಂಡು ಅವರನ್ನು ಮೊದಲನೇ ಇಲ್ಲಿಂದಲೇ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿಕೊಂಡು ಹೋಗಿ ಆ ಜಾಗಕ್ಕೆ ಹೋದಾಗ ನಾನು ಯಾವ ಥರ ಡಿಸೈನ್ ಮಾಡ್ಕೊಳ್ತೀನಿ ನನ್ನ ಟೂರ್ನ ಅಂದರೆ, ಆ ವ್ಯಕ್ತಿಯನ್ನು ಅಲ್ಲಿ ಒಂದಷ್ಟು ಹೊತ್ತು ಮೀಟ್ ಮಾಡುವಂಥ ಅವಕಾಶ ಸಿಗಬೇಕು, ಹಾಗೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಪ್ರವಾಸಿಗರು ತಮ್ಮ ತಮ್ಮ ಆಸಕ್ತಿಯುತ ಕ್ಷೇತ್ರದಲ್ಲಿ ಹೀಗೆ ಮೊದಲೇ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಟಿಪ್ಪಣಿಗಳನ್ನು ಮಾಡಿ
ಮಾಡಿಟ್ಕೊಂಡು ಆ ವ್ಯಕ್ತಿಗಳನ್ನು ಮೀಟ್ ಮಾಡಬೇಕು ಅಂತಿದ್ರೆ ವ್ಯಕ್ತಿಗಳನ್ನು ಭೇಟಿ ಮಾಡೋದು, ಅಥವಾ ಯಾವುದಾದ್ರೂ ಮ್ಯೂಸಿಯಂ ಅಂದರೆ ಪ್ರವಾಸಿಗರಿಗೆ ತೆರೆದಿಡದಂತಹ ಮ್ಯೂಸಿಯಂಗಳು ಇರುತ್ತೆ ಕೆಲವು, ಅಂದರೆ ಬರೀ ಓದಲಿಕ್ಕೆ ಅಧ್ಯಯನ ನಡೆಸಲಿಕ್ಕೆ ಮಾತ್ರ ಕೊಡುವಂತಹ ಮ್ಯೂಸಿಯಂಗಳಿರುತ್ತೆ. ವಿಜ್ಞಾನ ಕ್ಷೇತ್ರ, ಗಣಿತ ಕ್ಷೇತ್ರ, ಮತ್ತು ಇದು ಏನು ಬಾಹ್ಯಾಕಾಶ ಕ್ಷೇತ್ರ, ಹೀಗೆಲ್ಲ ನಮ್ಮ ವೈಯಕ್ತಿಕ ಆಸಕ್ತಿ ಇದ್ದರೆ, ಆರ್ಥಿಕ ಕ್ಷೇತ್ರ, ಇದರಲ್ಲೆಲ್ಲ ವೈಯಕ್ತಿಕ ಆಸಕ್ತಿ ಇದ್ದರೆ ಅದನ್ನು ಮುಂಚೆ ರಿಸರ್ಚ್ ಮಾಡಿಕೊಂಡು ಅಲ್ಲಿ ಹೋಗಿ ಅಂತಹ ಜಾಗಗಳಿಗೆ ಭೇಟಿ ಮಾಡಿ ವಿಷಯಗಳ ಸಂಗ್ರಹಣೆ ಮಾಡುವುದು ಒಳ್ಳೆಯದು. ಹಾಗಾಗಿ ಒಂದಷ್ಟರ ಮಟ್ಟಿಗಿನ ಸಂಶೋಧನೆ ಒಳ್ಳೆಯದು ಅಂತ ನನ್ನ ಅನುಭವ. ಮತ್ತು ಪ್ರವಾಸಿಗರು ಎಲ್ಲೇ ಹೋದರೂ ನಾವು ಸ್ಥಳೀಯರ ಜೊತೆ ಮಾತಾಡಿದಾಗ ಅಲ್ಲಿಯ ಜನಜೀವನದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಮತ್ತು ಎಲ್ಲರೂ ಜಗತ್ತಿನಾದ್ಯಂತ ಜನಗಳು ನಾವು ಮಾತನಾಡಿದಾಗ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾರೆ. ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಹಾಗೆ ಮಾತನಾಡುವಾಗ ನಾನು ಕಂಡುಕೊಂಡ ಒಂದು ಸತ್ಯ ಅಂದರೆ, ಯಾರಿಗೂ ಯಾವ ಒಂದು ಆಹಾರ ವ್ಯವಸ್ಥೆಯ ಬಗ್ಗೆ ಅಥವಾ ರಾಜಕೀಯ ಒಲವುಗಳ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಹೇರುವುದು ಇಷ್ಟ ಆಗೋದಿಲ್ಲ. ಈಗ ನನ್ನ ಒಂದು ವೈಯಕ್ತಿಕ ಉದಾಹರಣೆ ತೆಗೆದುಕೊಂಡ್ರೆ, ನಾನು ಸಂಪೂರ್ಣವಾದ ನನ್ನನ್ನು ಆಯ್ಕೆಹಾರಿ ಅಂದ್ಕೊಳ್ತೀನಿ. ಯಾಕೆಂದರೆ ಸಸ್ಯಾಹಾರದಲ್ಲೂ ನನಗೆ ಒಂದಷ್ಟು ಆಯ್ಕೆಗಳಿದೆ. ಆದರೆ ನಾನು ಪ್ರಯಾಣ ಮಾಡುವಾಗ, ಪ್ರವಾಸಿಗನಾಗಿ ಹೋಗುವಾಗ ನನ್ನ ಸುತ್ತಮುತ್ತ ಬೇರೆ ಬೇರೆ ರೀತಿಯಾದಂಥ ಊಟ ಮಾಡೋರು ಇರ್ತಾರೆ. ಹಾಗೆ ಹೋದಾಗ ಅವರ ತಟ್ಟೆಯನ್ನೇ ಗಮನಿಸುವುದು. ಎಷ್ಟೋ ಸಲ ಏನಾಗುತ್ತೆ ನಾನು ನೋಡಿದ್ದೀನಿ ಅಂದರೆ, ನಾವು ತುಂಬ ವಿದ್ಯಾವಂತರು, ನಾವೆಲ್ಲ ಒಳ್ಳೆ ಒಂದು ಸಂಸ್ಕಾರಯುತರು, ಇಲೈಟ್ ಕ್ಲಾಸಿಗೆ ಸೇರಿರೋರು ಅಂದ್ಕೊಂಡು ಹೋಗಿರ್ತೀವಿ. ಆದರೆ ನಮ್ಮ ಮುಖಭಾವದಲ್ಲಿ ಆ ಪಕ್ಕದಲ್ಲಿ ಏನು ವ್ಯಕ್ತಿ ತಿಂತಾ ಇರ್ತಾರೋ ಅದು ನನಗೆ ಸರಿ ಹೋಗ್ತಿಲ್ಲ ಅಂತ ತೋರಿಸ್ಕೊಳ್ತಾ ಇರ್ತೀವಿ. ಪ್ರವಾಸಿಗರಾಗಿ ಹೋದಾಗ ಹಾಗೆ ಅದನ್ನೇ ತದೇಕ ದೃಷ್ಟಿಯಿಂದ ನೋಡೋದು, ನೀವು ಮಾಡ್ತಾ ಇರೋ ಅಥವಾ ನೀವು ಊಟ ಮಾಡ್ತಾ ಇರೋದು ನನಗೆ ಸರಿ ಹೋಗ್ತಾ ಇಲ್ಲ ಅಂತ ತೋರಿಸ್ಕೊಳ್ಳೋದು, ಇದೆಲ್ಲ ನಮ್ಮ ಮನೆಯೊಳಗೆ ನಡೆಯುತ್ತೆ. 4 ಗೋಡೆ ಹೊಸಲು ದಾಟಬಾರದಂತಹ ಮುಖಭಾವಗಳು. ಇದನ್ನೆಲ್ಲ ನಾವು ಮುಖಭಾವದಲ್ಲಿ, ಭಾಷೆಯಲ್ಲಿ ತೋರಿಸ್ಕೊಳ್ಳಲ್ಲ, ಭಾವದಲ್ಲಿ ತೋರಿಸ್ಕೊಂಡಾಗಲೂ ಸಹ ನಮ್ಮ ಬಗ್ಗೆ ಅದು ಅಗೌರವವನ್ನು ತರುವಂಥ ವಿಚಾರ. ಹಾಗಾಗಿ ನಾವು ಪ್ರವಾಸಿಗರಾಗಿ ಹೋದಾಗ ಗುಂಪಿನಲ್ಲಿ ನಮ್ಮ ಮುಖಭಾವದ ಬಗ್ಗೆಯೂ ನಾವು ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದು ಒಳ್ಳೆಯದು. ಇದು ಒಂದು ಸಲಹೆ ಅಂತ ಅಂದ್ಕೊಳ್ತೀನಿ. ಪ್ರವಾಸಿಗಳಾಗಿ ನನ್ನ ನಂಬಿಕೆ ಅಂದರೆ, ತುಂಬ ಮಟ್ಟಿಗಿನ ಪ್ಲ್ಯಾನ್ ಅಲ್ಲದೆ ಇದ್ರೂ ಹೋದಾಗ ಉಳಿದುಕೊಳ್ಳಲು ಬೇಕಾದಂತಹ ಜಾಗನ ನಾವು ಮುಂಚಿತವಾಗಿ ಫಿಕ್ಸ್ ಮಾಡಿಕೊಂಡಿದ್ರೆ ಪ್ರವಾಸದಲ್ಲಿ ತೊಂದರೆಗಳು ಎದುರಾಗುವುದು ಕಡಿಮೆ ಆಗುತ್ತೆ. ಇದು ನನ್ನ ಅನುಭವದಿಂದ ಕಂಡುಕೊಂಡ ಒಂದು ಸತ್ಯ. ಯಾಕೆಂದರೆ ಅರುಣಾಚಲ್ ಪ್ರದೇಶದಲ್ಲಿ ನಾನು ಝೀರೋ ಎನ್ನುವ ಜಾಗಕ್ಕೆ ಹೋಗುವಾಗ ಒಂದು ರಾತ್ರಿ ಉಳಿಬೇಕಾದಂತಹ ಜಾಗವನ್ನು ನಾನು ಮೊದಲೇ ರಿಸರ್ವ್ ಮಾಡಿಕೊಂಡಿರಲಿಲ್ಲ. ಸುಮ್ಮನೆ ಹೋಗ್ಬಿಡೋಣ, ಈ ಬ್ಯಾಕ್ ಪ್ಯಾಕರ್ಸು ಯುವಕರು ಹೋಗ್ಬಿಟ್ಟು ಅಲ್ಲಿ ಎಲ್ಲಿಂದರಲ್ಲಿ ಟೆಂಟಲ್ಲಿ ಮಲ್ಕೊಳ್ಳೋದು ಹೀಗೆಲ್ಲ ಮಾಡ್ತಾರಲ್ಲ, ಏನೋ ಒಂದು ನಡೆಯುತ್ತೆ ಅಂತ ಹೊರಟೋಗ್ಬಿಟ್ಟೆ. ಆದರೆ ಅಲ್ಲಿ ಕೆಲವು ರೂಲ್ಸ್ಗಳು ಗೂಗಲ್ನಲ್ಲೂ ಸಿಗೋದಿಲ್ಲ. ಅಲ್ಲೇನೆಂದರೆ 4 ಗಂಟೆಯ ನಂತರ ಯಾರು ಪ್ರವಾಸ ಮಾಡಬಾರ್ದು, ಎಲ್ಲೇ ಗಾಡಿಗಳಲ್ಲಿ ಹೋಗ್ತಾ ಇದ್ರು ಅಲ್ಲಲ್ಲೇ ನಿಲ್ಲಿಸಬೇಕು ಅಂತ ರೂಲ್ ಇದೆ. ನನಗೆ ಗೊತ್ತಿರಲಿಲ್ಲ. ಕತ್ಲೇನೂ ಆಗಿಬಿಡುತ್ತೆ ಅರುಣಾಚಲ್ ಪ್ರದೇಶದಲ್ಲಿ. ಹೀಗಿರುವಾಗ ಕತ್ತಲೆಯಲ್ಲಿ ನಾನು ಮಿಲ್ಟ್ರಿ ಏರಿಯಾದೊಳಗೆ ಹೋಗ್ಬಿಟ್ಟಿದ್ದೆ. ಅಫ್ಕೋರ್ಸ್ ನನಗೆ ಆಮೇಲೆ ನನ್ನ ಪಾಸ್ಪೋರ್ಟ್ ಎಲ್ಲ ನೋಡಿ ಅಲ್ಲಿ ನನಗೆ ಸಹಾಯ ಸಿಕ್ತು, ಏನೂ ತೊಂದರೆ ಇಲ್ಲದೆ ಹೊರಗೆ ಬಂದೆ. ಆದರೆ ಮುಂಚಿತವಾಗಿ ನಾವು ಹೋಗಬೇಕಾಗಿರುವ ನಿರ್ದಿಷ್ಟ ಒಂದು ಮ್ಯಾಪನ್ನು ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಆದರೆ ಆ ಮ್ಯಾಪ್ಗೆ ಸ್ಟಿಕ್ ಆಗಬೇಕು ಅಂತ ಇಲ್ಲ, ಮತ್ತು ಅಲ್ಲಿ ಹೋದಾಗ ಅದು ಹಾಗೇ ಇರುತ್ತೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಬದಲಾವಣೆಗಳಿರುತ್ತೆ, ಅದೆಲ್ಲ ಹೊಂದ್ಕೊಳ್ಬೇಕು. ಆದರೆ ಮುಂಚಿತವಾಗಿ ನಾವು ಉಳ್ಕೊಳ್ಳೋಂಥ ಜಾಗವನ್ನು ನಾವು ರಿಸರ್ವ್ ಮಾಡಿಕೊಂಡ್ರೆ ಅದು ಬಹಳ ಅನುಕೂಲ. ಊರಿಗೆ ಮುಂಚೆ ಮಾಡ್ಕೊಳ್ಳದೇ ಇದ್ದರೂ ಒಂದು ಲಾಜಿಕಲಿ ಒಂದಷ್ಟು ಸಮಯದ ಕೊಟ್ಟು ಮಾಡಿಕೊಂಡ್ರೆ ಹಣಕಾಸಿನ ಉಳಿತಾಯನೂ ಆಗುತ್ತೆ. ಯಾಕೆಂದರೆ ಕೆಲವು ಸ್ಥಳಗಳು ಹತ್ತಿರದ ದಿನಗಳಲ್ಲಿ ಬುಕ್ ಮಾಡಿದಾಗ 1ಕ್ಕೆ 2ರಷ್ಟು ದೊಡ್ಡಾಗಿರುತ್ತೆ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡಾಗ ಒಂದಷ್ಟು ದಿನಗಳ ಮೊದಲು ನಾವು ಉಳಿದುಕೊಳ್ಳುವ ಜಾಗ, ಫ್ಲೈಟ್ ಟಿಕೆಟ್ಸ್ ಅಷ್ಟೇ ಪ್ರಯಾಣದ ಹತ್ತಿರದ ದಿನಗಳಲ್ಲಿ ಅದು ದುಪ್ಪಟ್ಟು ದರವನ್ನು ಕೇಳ್ತಾರೆ. ಇದನ್ನೆಲ್ಲ ಮುಂಚಿತವಾಗಿ ಮಾಡಿಕೊಂಡು ಮಾಡಬಹುದು. ಮಾಡಿದರೆ ಹಣಕಾಸು ಉಳಿತಾಯ, ಸಮಯದ ಉಳಿತಾಯ. ಸಮಯ ಉಳಿದ ತಕ್ಷಣ ನಾವು ಇನ್ನೊಂದಷ್ಟು ಜಾಗಗಳನ್ನ ನೋಡಲಿಕ್ಕೆ, ಇನ್ನೊಂದಷ್ಟು ಜನರ ಜೊತೆ ಬೆರೀಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಪ್ಲ್ಯಾನಿಂಗ್ ಅನ್ನುವುದು ಅದರದೇ ಆದ ವ್ಯಾಖ್ಯಾನದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಮ್ಮ ಪ್ರವಾಸ ಚೆನ್ನಾಗಿರಬೇಕು ಮತ್ತು ಆ ಪ್ಲ್ಯಾನಿಂಗ್ ಒಳಗೇ ನಾವು ಸಾಹಸವನ್ನು ಮಾಡಲಿಕ್ಕೂ ಸಹ ಅಲ್ಲಲ್ಲಿ ಸ್ಥಳೀಯವಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು.
ನಾವು ಸೋಲೋ ಪ್ರವಾಸಕ್ಕೂ ಮತ್ತು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ನ ಗುಂಪಿನಲ್ಲಿ ಹೋಗುವ ಪ್ರವಾಸಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೋಲೋ ಪ್ರವಾಸಕ್ಕೆ ಹೋದಾಗ ನಾವು ತೆಗೆದುಕೊಂಡು ಹೋಗಬೇಕಾದಂತಹ ಬಟ್ಟೆಗಳಿರಬಹುದು, ಬೇರೆ ಬೇರೆ ಸಾಮಾನುಗಳಿರ್ಬೋದು, ಅದು ಎಂಟೈರ್ಲಿ ಡಿಫ್ರೆಂಟ್. ಆದರೆ ನಾವು ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಕುಟುಂಬದ ಜೊತೆ ಪ್ರವಾಸ ಹೋಗುವಾಗ ನಮ್ಮ ಪ್ಲ್ಯಾನಿಂಗ್ ಹೇಗಿರಬೇಕು ಅಂದರೆ, ಎಲ್ಲರಿಗೂ ಅನುಕೂಲವಾಗುವಂತಹ, ಆಸಕ್ತಿ ಇರುವಂತಹ, ಅಭಿರುಚಿ ಇರುವಂತಹ ಸ್ಥಳಗಳನ್ನು ಮಾಡಿಕೊಳ್ಬೇಕು. ಪ್ಲ್ಯಾನಿಂಗ್ನಲ್ಲಿ ಇಂಥ ಸ್ಥಳಗಳಿಗೆ ಭೇಟಿ ಕೊಡ್ತೀವಿ ಅಂದಾಗ, ತೀರಾ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಕೆಲವು ಕಡೆ ಹಾಕೇ ಬಿಟ್ಟಿರ್ತಾರೆ, 6 ವರ್ಷದ ಒಳಗಿನ ಮಕ್ಕಳನ್ನು ನಾವು ಒಳಗೆ ಬಿಡೋದಿಲ್ಲ, ಅಥವಾ 12 ವರ್ಷದ ಒಳಗಿನ ಮಕ್ಕಳಿಗೆ ಇವಾಗ ನಾವು ಆಟ ಆಡುವಂತಹ ಪ್ರದೇಶ, ಅಮ್ಯೂಸ್ಮೆಂಟ್ ಪಾರ್ಕ್ಗಳಂತ ಇರುತ್ತೆ ನೋಡಿ, ಅಲ್ಲಿಗೆ ನಾವೇನು ಮಾಡ್ತೀವಿ, ಮಕ್ಕಳನ್ನ ಕರ್ಕೊಂಡು ಹೋದಾಗ ಅದೊಂದು ಅಮ್ಯೂಸ್ಮೆಂಟ್ ಪಾರ್ಕನ್ನು ಸೇರಿಸ್ಕೊಳ್ತೀವಿ. ಡಿಸ್ನಿ ಲ್ಯಾಂಡ್ ಇರಬಹುದು, ಯೂನಿವರ್ಸಲ್ ಸ್ಟುಡಿಯೋಸ್ ಇರಬಹುದು, ಅಲ್ಲೆಲ್ಲ ಹೋದಾಗ ಕೆಲವು ಕಡೆ 12 ವರ್ಷದ ಒಳಗಿನ ಮಕ್ಕಳನ್ನ ಬಿಡಲ್ಲ, 6 ವರ್ಷದ ಒಳಗಿನ ಮಕ್ಕಳನ್ನ ಬಿಡಲ್ಲ ಅಂತೆಲ್ಲ ಹಾಕಿರ್ತಾರೆ. ಅಂತಹ ಸಂದರ್ಭಗಳಲ್ಲಿ ನೀವು ಮಗುವನ್ನು ಎಲ್ಲಿ ಬಿಟ್ಟು ಹೋಗ್ತೀರಾ? ಅದಕ್ಕೆ ನೀವು ಸಿದ್ಧರಿದ್ದೀರಾ? ತಂದೆ ಅಥವಾ ತಾಯಿ ಆ ಸಮಯದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಇದೆಲ್ಲಕ್ಕೂ ನಾವು ಮಾನಸಿಕವಾಗಿ ಮತ್ತು ಫಿಸಿಕಲಿ ಸಹ ರೆಡಿಯಾಗಿರಬೇಕು. ಫಿಸಿಕಲಿ ರೆಡಿ ಅಂದರೆ ಏನು? ಊಟ ತಿಂಡಿ ವ್ಯವಸ್ಥೆ. ಆ ಮಕ್ಕಳಿಗೆ ಅಲ್ಲೆಲ್ಲೋ ಹೋದಾಗ ಊಟ ಸಿಗುವುದಿಲ್ಲ, ನಾವು ತಡೆಯೋ ಹಾಗೆ ಮಕ್ಕಳು ಹಸು ತಡೆಯಲ್ಲ ಅಲ್ವಾ? ಊಟ ತಿಂಡಿಗಳನ್ನು ನಾವು ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದೀವಿ? ವೆದರ್, ಕೆಲವು ದೇಶಗಳಲ್ಲಿ ಏನಾಗುತ್ತೆ ಅಂದರೆ ತುಂಬ ಬಿಸಿಲಿರುತ್ತೆ, 10 ನಿಮಿಷಕ್ಕೆ ಮಳೆ ಬಂದುಬಿಡುತ್ತೆ. ಹಾಗೆಲ್ಲ ಆದಾಗ ನಾವು ಒಬ್ಬರೇ ಇದ್ದಾಗ ನಾವು ಎಲ್ಲೋ ಒಂದು ಕಡೆ ನಿಂತ್ಕೊಳ್ತೀವಿ, ಏನೋ ಮಾಡ್ತೀವಿ ಅಂತಿರುತ್ತೆ. ಮಕ್ಕಳ ಜೊತೆ ಹೋದಾಗ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆಲ್ಲ ನಾವು ರೆಡಿ ಇದ್ದೀವ? ರೈನ್ಕೋಟು, ಛತ್ರಿ, ಮತ್ತು ಮಕ್ಕಳಿಗೆ ಬೇಕಾದಂತಹ ಮೆಡಿಸಿನ್ಸು. ಬೇರೆ ದೇಶಗಳಲ್ಲಿ ಖಂಡಿತವಾಗ್ಲೂ ನಮಗೆ ಹುಷಾರು ತಪ್ಪಿದರೆ ಮೆಡಿಸನ್ನು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ, ಡಾಕ್ಟರ್ನ ಸರ್ವಿಸ್ ಕೂಡ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಇಲ್ಲಿ ಹೋಗ್ಬಿಟ್ಟು ನಾವು ಮೆಡಿಕಲ್ ಸ್ಟೋರ್ನಲ್ಲಿ ಡೋಲೋ ಕೊಡ್ರಿ, ಕ್ರೋಸಿನ್ ಕೊಡ್ರಿ ಅಂತ ತೊಗೊಂಡು ಬಂದುಬಿಡ್ತೀವಿ. ಮತ್ತು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಪರಿಚಯ ಇದ್ದರೆ ಬೇರೆ ಮೆಡಿಸನ್ಗಳು ಸಹ ನಮಗೆ ನಮ್ಮ ದೇಶದಲ್ಲಿ ಸಿಗುತ್ತೆ. ಆದರೆ ವಿದೇಶಗಳಲ್ಲಿ ಹಾಗೆ ಸಾಧ್ಯವೇ ಇಲ್ಲ. ಹಾಗಾಗಿ ಹೋಗುವಾಗ ನಾವು ಅದನ್ನೆಲ್ಲ ತೊಗೊಂಡು ಹೋಗಬೇಕಾಗತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ನನ್ನ ಕಡೆಯಿಂದ ಸಲಹೆ ಅಂದರೆ, ಏರೋಪ್ಲೇನಲ್ಲಿ ಹೋಗುವಾಗ ಕೆಲವು ಔಷಧಿಗಳ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅವರು ಬಿಡೋದಿಲ್ಲ. ಅದು ನಮ್ಮ ಕೆಮ್ಮಿಗೆ ಬೇಕಾದಂತಹ ಸಣ್ಣ ಒಂದು ಸಿರಪ್ ಇರಬಹುದು, ಕೆಲವು ಐ ಡ್ರಾಪ್ಸ್ಗಳು, ಕಣ್ಣಿನ ಡ್ರಾಪ್ಸ್ಗಳನ್ನು ಮತ್ತು ಕಾಫ್ ಸಿರಪ್ಗಳನ್ನು, ಕೆಲವು ಮಾತ್ರೆಗಳನ್ನು ನಾವು ದಿನ ತಗೊಳ್ತಾ ಇದ್ದರೆ ಅದನ್ನು ಏರೋಪ್ಲೇನ್ಗಳಲ್ಲಿ ಬಿಡುವುದಿಲ್ಲ. ಅದು ನೀವು ಕನ್ವೇಯರ್ ಬೆಲ್ಟಿಗೆ ಹಾಕಿದಂಥ ಲಗೇಜಲ್ಲಿ ಇದ್ದರೂ ಬಿಡೋದಿಲ್ಲ, ತೆಗೆದು ಬಿಸಾಕ್ಬಿಡ್ತಾರೆ. ಇಲ್ಲ ಕೆಲವು ಕಡೆ ಪೌಡರ್ ಅಂಥ ಈ ಆಯುರ್ವೇದ ಪುಡಿಗಳಂತಹ ಔಷಧಿಗಳನ್ನು ಏನು ಮಾಡ್ತಾರೆ ಅಂದರೆ ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡುವವರೆಗೂ ನಮ್ಮನ್ನು ಏರ್ಪೋರ್ಟ್ನಲ್ಲೇ ಉಳಿಸ್ಕೊಳ್ಳೋವಂಥ ಸಂದರ್ಭಗಳು ಇರುತ್ತೆ. ಮತ್ತು ಹ್ಯಾಂಡ್ ಬ್ಯಾಗ್ನಲ್ಲಿ ಹಾಕ್ಕೊಂಡು ಫ್ಲೈಟ್ ಒಳಗೆ ನಾವು ಕ್ಯಾಬಿನ್ ಬ್ಯಾಗೇಜ್ನಲ್ಲಿ ತೊಗೊಂಡು ಹೋಗ್ತೀವಿ ಅಂದರೂ ಅದಕ್ಕೆಲ್ಲ ಟೆಸ್ಟ್ಗಳಿರುತ್ತೆ. ಹಾಗಾಗಿ ಸುಲಭ ರೀತಿಯಾಗಿ ತೊಂದರೆ ಇಲ್ಲದೆ ಪ್ರಯಾಣ ಮಾಡಬೇಕು ಅಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು ಸಹ ನಾವು ಮೆಡಿಸಿನ್ ಬ್ಯಾಗ್ನಲ್ಲಿ ಇಟ್ಕೊಂಡಿರೋದು ಒಳ್ಳೆಯದು. ಎಸ್ಪೆಷಲಿ ಕಣ್ಣಿನ ಡ್ರಾಪ್ಸ್, ಕೆಮ್ಮಿಗೆ ಬೇಕಾದಂಥ ಔಷಧಿಗಳು ಇದ್ದರೆ, ಮತ್ತು ಆಯುರ್ವೇದದ ಕೆಲವು ಹೋಮಿಯೋಪತಿ ಆಯುರ್ವೇದದ ಪುಡಿಗಳು, ಹೆಸರಿಲ್ಲದ ಗುಳಿಗೆಗಳನ್ನು ಇಟ್ಕೊಂಡಾಗ ನಾವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನಲ್ಲಿ ತೊಗೊಂಡು ಹೋಗಬೇಕಾಗತ್ತೆ. ಇದು ನಾವು ಗಮನಿಸಬೇಕಾದ ಇನ್ನೊಂದು ಅಂಶ. ಇನ್ನೊಂದು ಅನುಭವ ಅಂದರೆ, ತುಂಬ ಲೈಟಾಗಿ ಟ್ರಾವೆಲ್ ಮಾಡಿದರೆ ನಮಗೆ ಪ್ರವಾಸದ ಸುಖ ಹೆಚ್ಚಾಗಿ ಸಿಗುತ್ತೆ ಅಂತ. ಅಂದರೆ ನಮಗೆಲ್ಲ, ಅದರಲ್ಲೂ ಹೆಂಗಸರಿಗೆ ತುಂಬ ಆಸೆ ಏನಿರುತ್ತೆ ಅಂದರೆ ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಫೋಟೋಗಳು ತೆಗೆಸ್ಕೊಳ್ಬೇಕು ಮತ್ತು ರೀಲ್ಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಏನು ಮಾಡ್ತೀವಿ, ಹೋಗುವಾಗಲೇ 1, 2, 3 ಸೂಟ್ ಕೇಸ್ಗಳು ಮಾಡ್ಕೊಂಡು ಬಿಡ್ತೀವಿ. ಅದು ನಮಗೆ ಪ್ರಯಾಸ ಆಗುವಂಥ ಒಂದು ಸಂದರ್ಭವನ್ನು ತಂದುಕೊಡುತ್ತೆ. ಅದ್ರ ಬದಲಿಗೆ ನಾವು ಈಗಂತೂ ನಮಗೆ ಮಾಹಿತಿಗಳು ಎಲ್ಲ ಕಡೆಯಿಂದ ಸಿಗೋದ್ರಿಂದ, ಉದಾಹರಣೆಗೆ ಹೇಳಬೇಕಂದ್ರೆ, ನಾನು ಲಂಡನ್ನಲ್ಲಿ ಕ್ರಿಸ್ಮಸ್ ಟೈಮ್ನಲ್ಲೇ ಕ್ರಿಸ್ಮಸ್ ನೋಡಲಿಕ್ಕೆ, ಕ್ರಿಸ್ಮಸ್ ಮಾರ್ಕೆಟ್ ಅಂತೆಲ್ಲ ಇರುತ್ತೆ, ಕ್ರಿಸ್ಮಸ್ ಸೆಲೆಬ್ರೇಷನ್ಗಳು ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಯುರೋಪಿನ ದೇಶಕ್ಕೆ ಹೋದಾಗ ಅಲ್ಲಿ ತುಂಬ ಕಡಿಮೆ ಬೆಲೆಗೆ, ಅಂದರೆ ಈಗ ನಾನು ಹೋದಾಗ 21 ರೂಪಾಯಿ 1 ಯೂರೋ ಇತ್ತು. ಒಂದು 10 ಯೂರೋಗೆ ಒಳ್ಳೆ ಬಟ್ಟೆಗಳು ಸಿಗುತ್ತೆ. 10 ಯೂರೋ 15 ಯೂರೋಗೆಲ್ಲ. ನಮಗೆ ಅಷ್ಟು ಹಣಕಾಸಿನ ಸಾಮರ್ಥ್ಯ ಇದ್ದರೆ ಇಲ್ಲಿಂದ ನಾವು ಕಡಿಮೆ ಬಟ್ಟೆಗೆ ತೊಗೊಂಡು ಹೋಗಿ ಅಲ್ಲಿ ಅಂಥ ಬಟ್ಟೆಗಳನ್ನು ಖರೀದಿ ಮಾಡಿ ನಾವು ದಿನವೂ ಒಂದೊಂದು ಬಣ್ಣದ ಬಟ್ಟೆಗಳನ್ನು, ಅಲ್ಲಿ ವೆದರಿಗೆ ಸೂಟ್ ಆಗುವಂಥ ಬಟ್ಟೆಗಳು ಅಲ್ಲಿ ಮಾರಾಟ ಆಗ್ತಾ ಇರುತ್ತೆ. ತೊಗೊಂಡು ಹಾಕ್ಕೊಂಡು ಫೋಟೋಗಳು ತೆಗೆಸ್ಕೊಳ್ಬಹುದು, ರೀಲ್ಸ್ ಮಾಡಬಹುದು. ಮತ್ತು ಹಿಂದಿರುಗಿ ಬರುವಾಗ ನಮಗೆ ಬೇಕೇ ಆದಂತಹದ್ದು ಬಟ್ಟೆಗಳನ್ನು ಇಟ್ಕೊಂಡು ಅಲ್ಲಿಯೇ, ಇನ್ಫ್ಯಾಕ್ಟ್ ನಾವು ಏರ್ಪೋರ್ಟ್ಗೆ ಹೋಗುವ ದಾರಿಯಲ್ಲೂ ಸಹ ಡೊನೇಷನ್ ಬಾಕ್ಸ್ಗಳನ್ನು ಇಟ್ಟಿರ್ತಾರೆ.
ನಮಗೆ ಉಪಯೋಗಕ್ಕೆ ಮುಂದೆ ಬೇಡ ಅನ್ನುವಂಥ ಬಟ್ಟೆಗಳನ್ನು ಅಲ್ಲಿ ಡೊನೇಷನ್ ಕೂಡ ಹಾಕ್ಬಿಟ್ಟು ಬರ್ಬೋದು. ಜಪಾನ್ ದೇಶದಲ್ಲಂತೂ ತುಂಬ ಚಿಕ್ಕ ಲಗೇಜ್, ಅವ್ರುಗಳ ಶ್ರೀಮಂತರ ಮನೆಗಳು ತುಂಬ ಚಿಕ್ಕದಾಗಿರುತ್ತವೆ, ಅಲ್ಲಿ ಕಚೇರಿಗಳು ಕೂಡ ತುಂಬ ಚಿಕ್ಕದಾಗಿರುತ್ತವೆ. ರೈಲುಗಳಲ್ಲಿ ನಾವು ದೊಡ್ಡ ದೊಡ್ಡ ಸೂಟ್ ಕೇಸ್ಗಳನ್ನು ಎತ್ಕೊಂಡು ಓಡಾಡೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಅವರೆಲ್ಲ ತುಂಬ ಬ್ರಿಸ್ಕ್ ಆಗಿ ಓಡಾಡುವಂತಹ ಟ್ರೈನ್ಗಳಿರುತ್ತೆ, ಸಿಸ್ಟಮ್ಗಳು. ಹಾಗಾಗಿ ಲೈಟ್ ಟ್ರಾವೆಲಿಂಗಿಗೆ ಹೆಲ್ಪ್ ಆಗುವಂಥ ಹಾಗೆ ಅಲ್ಲಿ ಬಟ್ಟೆಗಳನ್ನು ಬಾಡಿಗೆಗೆ ಕೊಡ್ತಾರೆ. ಅಲ್ಲಿ ರೀತಿಯಾದಂತಹ ಬಟ್ಟೆಗಳನ್ನು ನಾವು ಬಾಡಿಗೆಗೆ ತೊಗೊಳ್ಬಹುದು. ಕಿಮೋನೋ ಡ್ರೆಸ್ ಅಂತೀವಲ್ಲ ಜಪಾನ್ದು, ಅದನ್ನು ಬಾಡಿಗೆಗೆ ತೊಗೊಳ್ಬಹುದು. ಇಲ್ಲ ನಾವು ಒಂದು ಜೀನ್ಸು, ಒಂದು ಟೀ ಶರ್ಟು ಅದ್ರ ಮೇಲೆ, ಅಥವಾ ಒಂದು ಒಳ್ಳೆ ಟಾಪು, ಸ್ವೆಟರು, ಅಲ್ಲಿಯ ವೆದರಿಗೆ ತಕ್ಕಂತಹ ಬಟ್ಟೆಗಳು ಕಡಿಮೆ ದುಡ್ಡಿನಲ್ಲಿ ಬಾಡಿಗೆಗೆ ಸಿಗುತ್ತವೆ. ಹಾಗಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ಬಾಡಿಗೆಗೆ ಕೊಟ್ಬಿಟ್ಟು ವಾಪಸ್ಸು ನಾವು ಯಾವ ಊರಿಂದ ಹೊರಡ್ತೀವೋ ಅಲ್ಲಿಯೇ ಅದನ್ನು ಹಿಂದಿರುಗುವಂತಹ ಫೆಸಿಲಿಟಿ ಜಪಾನಲ್ಲಿ ಇದೆ. ಸೊ ನಾವು ಹೋಗುವ ದೇಶಗಳಲ್ಲಿ ಟ್ರಾವೆಲ್ ಲೈಟ್ ಮಾಡಿಕೊಂಡಾಗ ಕಡಿಮೆ ಬಟ್ಟೆಗಳನ್ನು ಇಲ್ಲಿಂದ ತೊಗೊಂಡು ಹೋಗಿ ಅಲ್ಲಿ ನಮ್ಮ ಹಣಕಾಸಿನ ಸಾಮರ್ಥ್ಯಕ್ಕೆ ಅನುಕೂಲವಾಗುವಂತಹ ಬಟ್ಟೆಗಳನ್ನು ಖರೀದಿ ಮಾಡೋದು ಇಲ್ಲ ಬಾಡಿಗೆಗೆ ತೆಗೆದುಕೊಳ್ಳೋದು ಮಾಡಿದ್ರೆ ಕಲರ್ ಹೆಚ್ಚಿನ ಬಟ್ಟೆಗಳನ್ನು ಹಾಕ್ಕೊಂಡು ಒಳ್ಳೆ ಫೋಟೋಸು ರೀಲ್ಸ್ ಕೂಡ ಮಾಡಿದಾಗೂ ಆಗತ್ತೆ. ಜೊತೆಗೆ ಟ್ರಾವೆಲ್ ಲೈಟ್ ಅಂದ್ಕೊಂಡು ಪ್ರವಾಸದ ಸುಖವನ್ನು ಹೆಚ್ಚಿಗೆ ಅನುಭವಿಸಿದ ಹಾಗೆ ಆಗತ್ತೆ. ಮೊದಲೆಲ್ಲ ಪ್ರವಾಸ ಹೋದಾಗ ಬರೀ ಮೊಬೈಲ್ ಫೋನ್ಗಳಲ್ಲಿ ಇಂಟರ್ ಸ್ಟೇಟ್ ರೋಮಿಂಗು ಅಥವಾ ಇಂಟರ್ನ್ಯಾಷನಲ್ ರೋಮಿಂಗ್ ಅಂತ ಇರೋದು, ಅದಕ್ಕೆ ಬೇರೆಯೇ ಸಿಮ್ ತೊಗೊಳ್ಬೇಕಾಗಿತ್ತು. ಅಥವಾ ನಾವು ಯಾವ ದೇಶಕ್ಕೆ ಹೋಗ್ತೀವೋ ಅಲ್ಲಿ ಲ್ಯಾಂಡ್ ಆಗಿಬಿಟ್ಟು ಅಲ್ಲಿ ಏರ್ಪೋರ್ಟ್ಗಳಲ್ಲಿ ಸಿಮ್ಗಳನ್ನು ಕೊಂಡ್ಕೊಂಡು ನಮ್ಮ ಫೋನಿಗೆ ಹಾಕ್ಕೊಳ್ಳೋಂಥ ವ್ಯವಸ್ಥೆ ಇರ್ತಾಯಿತ್ತು. ಈಗ ಬಹಳ ಸುಲಭವಾಗಿ ಬಂದಿದೆ. ನಮ್ಮ ಹತ್ರ ಇರೋ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ನಮ್ಮ ಮನೆಯಲ್ಲೇ ಪ್ರವಾಸಕ್ಕೆ ಹೊರಡುವ ಮೊದಲೇ ಈ ರೋಮಿಂಗ್ ಅಂತ ಇರುತ್ತೆ. ಅದನ್ನು ಆನ್ ಮಾಡಿಕೊಂಡು ಅಲ್ಲಿ ಹೋಗಿ ನಾನು ನೋಡಿದ ಹಾಗೆ ಮೊನ್ನೆ ಜಪಾನ್ಗೆ ಹೊರಡುವ ಮೊದಲು 117 ದೇಶಗಳಿಗೆ ಈ ರೋಮಿಂಗ್ ಫೆಸಿಲಿಟಿ ಇದೆ. ಅದೇನೆಂದರೆ ಅಲ್ಲಿ ನಾವು ನಮಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ದುಡ್ಡನ್ನ ಆನ್ಲೈನ್ನಲ್ಲೇ ಕಟ್ಟಿಬಿಟ್ಟು ಅದನ್ನು ಪರ್ಚೇಸ್ ಮಾಡಿ ಕೊಂಡ್ಕೊಂಡು ಇಟ್ಕೊಂಡಿದ್ರೆ ನಾವು ಯಾವ ದೇಶಕ್ಕೆ ಹೋಗಿ ಇಳಿತೀವೋ ಅಲ್ಲಿ ಏರ್ಪೋರ್ಟ್ಗೆ ಹೋಗಿ ಆ ಈ ರೋಮಿಂಗ್ ಅನ್ನೋ ಸ್ವಿಚ್ನ ಆನ್ ಮಾಡಿದ ತಕ್ಷಣ ನಮಗೆ ತಕ್ಷಣ ಮೊಬೈಲು ಆ್ಯಕ್ಟಿವೇಟ್ ಆಗುತ್ತೆ. ಇದು ನಾವು ಹೋಗುವ ದೇಶಗಳ ಬಗ್ಗೆ ಮುಂಚೆನೇ ತಿಳ್ಕೊಂಡು ಮಾಡಿಟ್ಕೊಂಡಿದ್ರೆ ಫೋನ್ ಇಲ್ಲ, ಡೇಟಾ ಇಲ್ಲ, ಮತ್ತು ನಾವು ಫ್ಯಾಮಿಲಿ ಜೊತೆ ಸಂಪರ್ಕದಲ್ಲಿ ಇಲ್ಲ, ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರವಾಗಿ, ಮತ್ತು ಅಲ್ಲೂ ಸಹ ನಾವು ಹೋಗಿ ಇದ್ದಂತಹ ದೇಶಗಳಲ್ಲಿ ಯಾರಿಗೋ ಫೋನ್ ಮಾಡಬೇಕು, ಸುಲಭವಾಗಿ ಕರೆ ಮಾಡಬಹುದು, ಡೇಟಾ ಕನೆಕ್ಷನ್ ಇರುತ್ತೆ. ಈಗ ನೋಡಿ ಜಪಾನ್ನಲ್ಲಿ ಉದಾಹರಣೆಗೆ ಭಾಷೆಯ ಒಂದು ಸಮಸ್ಯೆ ಅಂತ ಹೇಳಲಿಕ್ಕಾಗಲ್ಲ, ಭಾಷೆ ಬರೋದಿಲ್ಲ ಅಂತ ಹೇಳಬೇಕು, ಯಾಕಂದರೆ ಅದು ಸಮಸ್ಯೆಯಾಗಿ ನಮ್ಮನ್ನು ಕಾಡುವುದೇ ಇಲ್ಲ. ತಕ್ಷಣ ಗೂಗಲ್ನಲ್ಲಿ ನಮ್ಮ ಭಾಷೆಗೆ ಭಾಷಾಂತರಗೊಂಡು ಅವರು ಹೇಳಿರುವ ಮಾತುಗಳು ಬಂದ್ಬಿಡುತ್ತೆ. ಹೀಗೆಲ್ಲ ನಾವು ಆಧುನಿಕ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ನಮ್ಮ ಪ್ರವಾಸವನ್ನು ಸುಖಕರವಾಗಿ ಮಾಡಿಕೊಳ್ಬೇಕು ಅಂದರೆ ಈ ರೀತಿಯಾದಂತಹ ಮನೆಯಲ್ಲೇ ಕೂತು ಪರ್ಚೇಸ್ ಮಾಡುವಂತಹ ಈ ರೋಮಿಂಗ್ ಸಿಮ್ಗಳನ್ನ ತಗೊಳ್ಳೋದು, ಅದನ್ನೆಲ್ಲ ಮಾಡಬಹುದು. ಅದರ ಬಗ್ಗೆ ನಾವು ಯಾವ ದೇಶಕ್ಕೆ ಹೋಗ್ತೀವಿ ಅನ್ನೋದ್ರ ಮೇಲೆ ಆಧಾರಗೊಂಡಿರುತ್ತೆ ಅದು, ಅದನ್ನು ಸಹ ಮಾಡ್ಕೊಳ್ಬೋದು. ಪ್ರವಾಸಕ್ಕೆ ಹೋಗಬೇಕು ಅನ್ನೋ ಅಭಿರುಚಿ ಇರೋರು, ಆಸಕ್ತಿ ಇರೋರು, ಹಣಕಾಸಿನ ಬೆಂಬಲ ಇರೋರು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಸಂಚಾರಿ ಸರಣಿಯನ್ನು ನೋಡಿದ್ರೆ ನಿಮಗೆ ನಿಮ್ಮ ಪ್ರವಾಸವನ್ನು ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗತ್ತೆ. ಪ್ರವಾಸ ಮಾಡುವುದು ನಮ್ಮ ಒಂದು ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸಿಕೊಡುವಂತಹ ಒಂದು ವಿಧಾನ. ಹಾಗಾಗಿ ಅದರಲ್ಲಿ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ, ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಪ್ರವಾಸವನ್ನು ಸುಖಕರವಾಗಿ ಇಟ್ಕೊಂಡು ಒಳ್ಳೆಯ ಅನುಭವಗಳನ್ನು ಹೊಂದಿ ಅಂತ ಆಶಿಸ್ತೀನಿ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.